ಸಿದ್ದರಾಮಯ್ಯ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಆಗಸ್ಟ್ 1ರಿಂದ 7ನೇ ವೇತನ ಆಯೋಗದ ಶಿಫಾರಸು ಜಾರಿ ಆಗ್ತಾ ಇದೆ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. 27.5ರಷ್ಟು ಶೇಕಡ 27.5ರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸು ಆಯೋಗ ಮಾಡಿತ್ತು. ಬಹುತೇಕ ಅಷ್ಟೇ ಪ್ರಮಾಣದಲ್ಲಿ ವೇತನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ. ಇವತ್ತು ಸದನದಲ್ಲಿ ಸಿಎಂ ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸೊ ಆಗಸ್ಟ್ 1ರಿಂದ 7ನೇ ವೇತನ ಆಯೋಗ ಜಾರಿಗೆ ಬರ್ತಾ ಇದೆ. ರಾಜ್ಯ ಸಚಿವ ಸಂಪುಟದ ಮಹತ್ವದ ನಿರ್ಧಾರ. ಸುಮಾರು ಇದರ ಫಲಾನುಭವಿಗಳು ಏನಪ್ಪಾ ಅಂತ ಹೇಳಿದ್ರೆ 12 ಲಕ್ಷ ನೌಕರರಿಗೆ ಶೇಕಡ 27.5ರಷ್ಟು ವೇತನ ಹೆಚ್ಚಳ ಆಗ್ತಾ ಇದೆ. ಇವರು ಬೇಡಿಕೆ ಇಟ್ಟಿದ್ದು ಅಷ್ಟೇ ಪ್ರಮಾಣದಲ್ಲಿ ವೇತನ ಹೆಚ್ಚಳ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಬಂಪರ್ ಹೊಡೆದ್ರು ಸರ್ಕಾರಿ ನೌಕರರು. ಹಲವು ಸಲ ಬೇಡಿಕೆಯನ್ನ ಮನವಿ ಪತ್ರಗಳನ್ನು ಇಟ್ಟಿದ್ರು. ಫೈನಲಿ 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇದೆ. ಓಕೆ, ಇದೀಗ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ಕೂಡ ತಗೊಂಡಿದ್ದಾರೆ. ಅಂದ್ರೆ ಇದು ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಹಲವು ವರ್ಷಗಳಿಂದ ಇದ್ದಂತಹ ಬೇಡಿಕೆ ಮತ್ತು ಇದೀಗ ಆ ಬೇಡಿಕೆಗೆ ಸಂಬಂಧಪಟ್ಟಂತೆ ಬಹಳ ಗುಡ್ ರೆಸ್ಪಾನ್ಸ್ ಸಿದ್ದರಾಮಯ್ಯ ಸರ್ಕಾರದಿಂದ ಕೂಡ ಸಿಕ್ಕಿದೆ. ಅದೇನಪ್ಪ ಅಂತ ಹೇಳಿದ್ರೆ ಶೇಕಡ 27.5ರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸನ್ನ ಅವರು ರೆಡಿ ಮಾಡಿದಂತಹ ಆಯೋಗ ಹೇಳಿತ್ತು. ಅದೇ ರೀತಿಯಾಗಿ ಇದೀಗ ಅಷ್ಟೇ ಪ್ರಮಾಣದಲ್ಲಿ ವೇತನ ಆಯೋಗ ಹೆಚ್ಚಳಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದು ಯಾವಾಗಿಂದ ಜಾರಿ ಬರುತ್ತೆ ಅಂದರೆ ಆಗಸ್ಟ್ 1ರಿಂದಲೇ. ಆಗಸ್ಟ್ 1 ಅಂದರೆ ಇದು ಜುಲೈ, ಇನ್ನೇನು ಜುಲೈ ಮುಗಿತಾ ಬಂತು, ಇನ್ನೊಂದು 15 ದಿನ ಕಳೆದ್ರೆ ಮುಂದಿನ ತಿಂಗಳಿಂದಲೇ ಜಾರಿಗೆ ಬರ್ತಾ ಇದೆ. ಸೊ ಸರ್ಕಾರಿ ನೌಕರರೆಲ್ಲರಿಗೂ ಕೂಡ ಸಂಬಳದ ವಿಚಾರದಲ್ಲಿ ಬಂಪರ್ ಹೊಡೆದಂಗೆ ಆಗ್ತಾ ಇದೆ. ಗುಡ್ ನ್ಯೂಸ್ ಸಿಗ್ತಾ ಇದೆ. ಹಲವು ಬೇಡಿಕೆಗಳು, ಹಲವು ಮನವಿಗಳೆಲ್ಲವೂ ಕೂಡ ಈ ಪ್ರಕರಣದಲ್ಲಾಗಿತ್ತು. ಫೈನಲಿ ಸುಮಾರು 12 ಲಕ್ಷ ನೌಕರರಿಗೆ ಇದರ ಫಲಾನುಭವಿಗಳಾಗ್ತಾ ಇದ್ದಾರೆ ಈಗ.